ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಈ ಒಂದು ಕಾಂತಾರ ಚಲನಚಿತ್ರದ ಒಂದು ಸ್ವಲ್ಪ ವಿವರಣೆಯನ್ನು ನೋಡೋಣ ಬನ್ನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನುತ್ತಾ ತಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ಸೊ ನೋಡ್ರಿ, ಈ ಕಾಂತಾರ ಚಲನಚಿತ್ರವನ್ನು ನೋಡಿಬಿಟ್ಟು ಈ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳನ್ನು ಕೂಡ ಶಾಕ್ ಆಗಿಬಿಟ್ಟಿದೆ. ಸೊ ಯಾಕಪ್ಪ ಅಂತಂದರೆ, ಇಲ್ಲಿವರೆಗೂ ಅಂದರೆ ಈ ಫಿಲಮ್ ರಿಲೀಸ್ ಆಗಿ ಒಂದೇ ವಾರದಲ್ಲಿ 500ರಿಂದ 600 ಕೋಟಿ ಗಡಿ ದಾಟಿದೆ. ಸೊ 500ರಿಂದ 600 ಕೋಟಿ ಗಡಿ ದಾಟಿದೆ ಅಂದರೆ ಇದು ಸುಮ್ಮನೆ ಅಲ್ಲ. ಸೊ ಹಾಗಾಗಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಈ ಒಂದು ಕಾಂತಾರ ಚಲನಚಿತ್ರ ನೋಡ್ರಿ ಬ್ಲಾಕ್ ಆಫೀಸ್ನಲ್ಲಿ ದೊಡ್ಡ ಸ್ಫೋಟ ಮಾಡಿದೆ ಅಂಥೇಳಿ ನಾವು ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಬೇರೆ ಬೇರೆ ದೇಶದಾದಂತಹ ಪ್ರೇಕ್ಷಕರು ಅಚ್ಚರಿ ಮೂಡಿಸಿದೆ ಈ ಒಂದು ಕಾಂತಾರ ಚಲನಚಿತ್ರ. ಇದು ನೋಡ್ರಿ, ಇಡೀ ದೇಶದಲ್ಲಿ 500ರಿಂದ 600 ಕೋಟಿ ಗಡಿ ದಾಟಿದೆ. ಆದರೆ ನಮ್ಮ ಭಾರತದಲ್ಲಿ 335 ಕೋಟಿಗಿಂತ ಹೆಚ್ಚು ನಮ್ಮ ಭಾರತದಲ್ಲಿ ಕಾಂತಾರ ಚಲನಚಿತ್ರದಿಂದ ಬಂದಿದೆ ಸ್ನೇಹಿತರೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಕಾಂತಾರ ಚಲನಚಿತ್ರದ ಒಂದು ದೊಡ್ಡ ಅಬ್ಬರವನ್ನೇ ನಡೀತಾ ಇದೆ. ನೋಡ್ರಿ, ಈ ಕಾಂತಾರ ಚಲನಚಿತ್ರ ಮಾಡ್ಲಿಕ್ಕೆ ಎಷ್ಟಪ್ಪ ಖರ್ಚಾಗ್ಯದ ಅಂತಂತಂದರೆ, ಸೊ ಇದಕ್ಕೆ 100 ಕೋಟಿ ಇಲ್ಲ, 200 ಕೋಟಿ ಇಲ್ಲ, 300 ಕೋಟಿ ಇಲ್ಲ. ಈ ಚಲನಚಿತ್ರ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳ್ತಾರಪ್ಪ ಅಂತಂದರೆ 125 ಕೋಟಿ ಖರ್ಚಾಗಿರುವಂಥದ್ದು. ಸೊ ನೋಡ್ರಿ, ಇದು ಕರ್ನಾಟಕದಲ್ಲಿ ಮಾಡಿರುವಂಥ ಕಾಂತಾರ ಸಿನಿಮಾ ಕನ್ನಡದ ಭಾಷೆಯಲ್ಲಿ ಒಂದೇ ರಿಲೀಸ್ ಆಗಿಲ್ಲ, ಬೇರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಕಾಂತಾರ ಚಲನಚಿತ್ರ ರಿಲೀಸ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ರಿಷಬ್ ಶೆಟ್ಟಿ ಅವರ ಈ ಒಂದು ನಿರ್ದೇಶನದ ಚಿತ್ರವನ್ನು ನೋಡಿಬಿಟ್ಟು ಜನಗಳು, ಅಭಿಮಾನಿಗಳು ಏನಂತಾರಪ್ಪ ಅಂತಂದರೆ, ಫಿಲಮ್ ನೋಡಿಬಿಟ್ಟು ಬರುವಾಗ ಒಂದು ಘೋಷಣೆ ಕೂಗ್ತಾರೆ. ಅದು ಯಾವ ಘೋಷಣೆ ಅಂತಂದರೆ ಜೈ ದೈವ, ಜೈ ದೈವ ಅನ್ನೋ ಒಂದು ಘೋಷಣೆಯನ್ನು ನಾವು ಅಭಿಮಾನಿಗಳಲ್ಲಿ ನಾವು ನೋಡುತ್ತೇವೆ ಸ್ನೇಹಿತರೆ. ಸೊ ಹಾಗಾಗಿ ಈ ಕಾಂತಾರ ಚಲನಚಿತ್ರ ಐತಲ್ಲ, ಕಾಂತಾರ 1 ಚಲನಚಿತ್ರ, ಇದು ಕೇವಲ ಸಿನಿಮಾನೇ ಅಲ್ಲ, ಇದು ಒಂದು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಮತ್ತೊಂದು ಚಿನ್ನದ ಪುಟ ಅಂಥೇಳಿ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಕಾಂತಾರ ಚಲನಚಿತ್ರ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ದೊಡ್ಡ ಸದ್ದು ಮಾಡ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.